ನಮಸ್ಕಾರ ಸ್ನೇಹಿತರೆ. ಸೂರ್ಯನ ಬೆಳಕಿನಿಂದ ಚಾರ್ಜ್ ಆಗುವ ಎಲೆಕ್ಟ್ರಿಕ್ ಬಂದರೆ ಹೇಗಿರುತ್ತದೆ? ಚಾರ್ಜಿಂಗ್ ಸ್ಟೇಷನ್ ಬೇಡ, ಕರೆಂಟ್ ಬೇಡ, ರೇಂಜ್ ಬಗ್ಗೆ ಚಿಂತೆಯೇ ಬೇಡ. ಕೇಳಲು ಇದು ಭವಿಷ್ಯದ ತಂತ್ರಜ್ಞಾನದಂತೆ ಅನಿಸುತ್ತದೆ ಅಲ್ಲವೇ? ಇದೀಗ ಫೋಸ್ಕೋ ಗೋ 5 ಎಂಬ ಹೊಸ ಸೋಲಾರ್ ಇ-ಬೈಕ್ ಸಾಕಷ್ಟು ಚರ್ಚೆಯಲ್ಲಿದೆ. ಕಂಪನಿ ಇದನ್ನು ವಿಶ್ವದ ಮೊದಲ AI ಸೋಲಾರ್ ಇ-ಬೈಕ್ ಎಂದು ಪರಿಚಯಿಸಿದೆ. ಆದರೆ ಇದರ ಬಗ್ಗೆ ಕೆಲ ತಜ್ಞರು ಮತ್ತು ಟೆಕ್ ವಿಶ್ಲೇಷಕರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಾಗಾದರೆ ಈ ಬೈಕ್ನ ವಿಶೇಷತೆಗಳೇನು? ಇದರಲ್ಲಿರುವ ತಂತ್ರಜ್ಞಾನ ಎಷ್ಟು ಉಪಯುಕ್ತ ಮತ್ತು ಇದನ್ನು ಈಗಲೇ ಖರೀದಿಸುವುದು ಸರಿಯೇ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫೋಸ್ಕೋ ಗೋ 5 ಎಂದರೇನು? ಫೋಸ್ಕೋ ಎಂಬ ಹೊಸ ಕಂಪನಿ ಗೋ 5 ಎಂಬ ಎಲೆಕ್ಟ್ರಿಕ್ ಬೈಕನ್ನು ಪರಿಚಯಿಸಿದೆ. ಈ ಬೈಕ್ ಕಿಕ್ ಸ್ಟಾರ್ಟರ್ ಕ್ರೌಡ್ ಫಂಡಿಂಗ್ ಮೂಲಕ ಮಾರುಕಟ್ಟೆಗೆ ಬರಲು ಸಿದ್ಧವಾಗಿದೆ. ಇದರ ಪ್ರಮುಖ ಆಕರ್ಷಣೆ ಎಂದರೆ ಬೈಕ್ನ ಚಕ್ರಗಳ ಒಳಭಾಗದಲ್ಲಿ 4 ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಒಟ್ಟು ಸುಮಾರು 200 ವ್ಯಾಟ್ ಸಾಮರ್ಥ್ಯದ ಈ ಸೋಲಾರ್ ಪ್ಯಾನೆಲ್ಗಳು ಸೂರ್ಯನ ಬೆಳಕಿನಿಂದ ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಸಹಾಯ ಮಾಡುತ್ತವೆ ಎಂದು ಕಂಪನಿ ಹೇಳಿದೆ. ಕಂಪನಿಯ ಪ್ರಕಾರ ದಿನಕ್ಕೆ ಸುಮಾರು 15 ಮೈಲಿಗಳಷ್ಟು ಹೆಚ್ಚುವರಿ ರೇಂಜ್ ದೊರೆಯಬಹುದು. ಕೆಲವು ಸಂದರ್ಭಗಳಲ್ಲಿ 30 ದಿನಗಳವರೆಗೂ ಪ್ಲಗ್ ಚಾರ್ಜಿಂಗ್ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಗರಿಷ್ಠ ಸುಮಾರು 120 ಮೈಲಿಗಳವರೆಗೆ ರೇಂಜ್ ಸಿಗಬಹುದು. AI ವಾಯ್ಸ್ ಅಸಿಸ್ಟೆಂಟ್ ಅಳವಡಿಸಲಾಗಿದೆ. ಧ್ವನಿ ಮೂಲಕ ನ್ಯಾವಿಗೇಷನ್, ಹವಾಮಾನ ಮಾಹಿತಿ ಹಾಗೂ ಇತರ ಸ್ಮಾರ್ಟ್ ಫೀಚರ್ಗಳು ಬಳಸಬಹುದು. ಕೇಳಲು ಇದು ಭವಿಷ್ಯದ ತಂತ್ರಜ್ಞಾನದ ಅನುಭವವನ್ನು ನೀಡುತ್ತದೆ. ಈ ಬೈಕ್ ಸೋಲಾರ್ ಪ್ಯಾನೆಲ್ಗಳು ಚಕ್ರಗಳ ಒಳಭಾಗದಲ್ಲಿರುವುದರಿಂದ ಅವು ಯಾವಾಗಲೂ ಸೂರ್ಯನ ಬೆಳಕನ್ನು ನೇರವಾಗಿ ಪಡೆಯುವುದಿಲ್ಲ. ಬೈಕ್ ಓಡಾಡುತ್ತಿರುವಾಗಲೂ ನಿಂತಿರುವಾಗಲೂ ಪ್ಯಾನೆಲ್ಗಳು ಕೋನ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಹೀಗಾಗಿ ಕಂಪನಿ ಹೇಳಿರುವಷ್ಟು ವಿದ್ಯುತ್ ಉತ್ಪಾದನೆ ಪ್ರತಿನಿಧಿಸಲು ಸಾಧ್ಯವಾಗದೇ ಇರಬಹುದು ಎಂದು ಕೆಲವು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕಂಪನಿ ಹೇಳುವ 15 ಮೈಲಿಗಳ ಹೆಚ್ಚುವರಿ ರೇಂಜ್ ಅತ್ಯುತ್ತಮ ಪರಿಸ್ಥಿತಿಯಲ್ಲಿ ಮಾತ್ರ ದೊರೆಯುವ ಸಾಧ್ಯತೆ ಹೆಚ್ಚು. ಉದಾಹರಣೆ ನೋಡೋದಾದರೆ, ತೀವ್ರ ಸೂರ್ಯನ ಬೆಳಕಿರಬೇಕು, ನೆರಳು ಇಲ್ಲದ ಸ್ಥಳ ಇರಬೇಕು, ಸೂಕ್ತ ಕೋನದಲ್ಲಿ ಸೂರ್ಯನ ಕಿರಣಗಳನ್ನು ಬೀಳುವುದು. ಈ ಪರಿಸ್ಥಿತಿ ಪ್ರತಿದಿನ ಎಲ್ಲರಿಗೂ ಸಿಗುವುದಿಲ್ಲ. ಆದ್ದರಿಂದ ನೈಜ ಬಳಕೆಯಲ್ಲಿ ಹೆಚ್ಚುವರಿ ರೇಂಜ್ ಇದಕ್ಕಿಂತ ಕಡಿಮೆಯಾಗುವ ಸಾಧ್ಯತೆ ಇದೆ. ಈ ಬೈಕ್ನಲ್ಲಿ AI ಅಸಿಸ್ಟೆಂಟ್ ನೀಡಲಾಗಿದೆ. ಆದರೆ ಇಂದಿನ ಬಹುತೇಕ ಸ್ಮಾರ್ಟ್ಫೋನ್ಗಳಲ್ಲಿ ಗೂಗಲ್ ಅಸಿಸ್ಟೆಂಟ್ ಅಥವಾ ಜೆಮಿನಿ ಮುಂತಾದ AI ಸೇವೆಗಳು ಲಭ್ಯವಿದೆ. ಹೀಗಾಗಿ ಬೈಕ್ನಲ್ಲಿರುವ AI ಎಷ್ಟು ಹೆಚ್ಚುವರಿ ಅನುಕೂಲ ನೀಡುತ್ತದೆ ಎಂಬುದು ಬಳಕೆದಾರರ ಅಗತ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಬೈಕ್ ಇನ್ನೂ ಸಾಮಾನ್ಯ ಶೋರೂಮ್ಗಳಲ್ಲಿ ಲಭ್ಯವಿಲ್ಲ. ಕ್ರೌಡ್ ಫಂಡಿಂಗ್ ಮೂಲಕ ಹಣ ಸಂಗ್ರಹಿಸಲಾಗುತ್ತದೆ. ಇಂತಹ ಯೋಜನೆಗಳಲ್ಲಿ ಸಾಮಾನ್ಯವಾಗಿ ಉತ್ಪನ್ನ ಬಿಡುಗಡೆಯಲ್ಲಿ ವಿಳಂಬವಾಗಬಹುದು, ಅಂತಿಮ ವಿನ್ಯಾಸ ಅಥವಾ ವೈಶಿಷ್ಟ್ಯಗಳಲ್ಲಿ ಬದಲಾವಣೆಯಾಗಬಹುದು, ಸರ್ವಿಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಲಭ್ಯತೆ ಆರಂಭದಲ್ಲಿ ಸೀಮಿತವಾಗಿರಬಹುದು. ಆದ್ದರಿಂದ ಯಾವುದೇ ಕ್ರೌಡ್ ಫಂಡಿಂಗ್ ಉತ್ಪನ್ನ ಹಣ ಹೂಡುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದು ಉತ್ತಮ. ಕಂಪನಿಯ ಪ್ರಕಾರ ಗೋ 5 ಆರಂಭಿಕ ಬೆಲೆ ಸುಮಾರು $2,000, ಅಲ್ಟ್ರಾ ಮಾದರಿಯ ಬೆಲೆ ಸುಮಾರು $2,800. ಆರಂಭಿಕ ಆಫರ್ ನಂತರ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಕಂಪನಿ ತಿಳಿಸಿದೆ. ಆದರೆ ಯಾವುದೇ ಹೊಸ ಉತ್ಪನ್ನಗಳನ್ನು ಕೇವಲ ಅರ್ಲಿ ಬರ್ಡ್ ಆಫರ್ ನೋಡಿಕೊಂಡು ತುರ್ತಾಗಿ ಖರೀದಿಸುವ ಬದಲು ಅದರ ನೈಜ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಉತ್ತಮ. ನನ್ನ ದೃಷ್ಟಿಯಲ್ಲಿ ಸೋಲಾರ್ ಇ-ಬೈಕ್ ಎಂಬ ಕಲ್ಪನೆ ತುಂಬ ಹೊಸದು ಮತ್ತು ಆಸಕ್ತಿದಾಯಕವಾಗಿದೆ. ಭವಿಷ್ಯದಲ್ಲಿ ಈ ತಂತ್ರಜ್ಞಾನ ಇನ್ನಷ್ಟು ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ. ಆದರೆ ಇದು ಮೊದಲ ತಲೆಮಾರಿನ ಉತ್ಪನ್ನವಾಗಿರುವುದರಿಂದ ಸ್ವತಂತ್ರ ಬಳಕೆದಾರರ ವಿಮರ್ಶೆಗಳು ಮತ್ತು ನೈಜ ಕಾರ್ಯಕ್ಷಮತೆಯ ವರದಿಗಳು ಬಂದ ನಂತರ ಖರೀದಿಸುವುದು ಹೆಚ್ಚು ಸುರಕ್ಷಿತ ನಿರ್ಧಾರವಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಸೋಲಾರ್ AI ಇ-ಬೈಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಭವಿಷ್ಯದ ತಂತ್ರಜ್ಞಾನ ಎಂದು ನಿಮಗೆ ಅನಿಸುತ್ತದೆ ಅಥವಾ ಇನ್ನೂ ಕೆಲವು ವರ್ಷಗಳು ಕಾಯುವುದು ಉತ್ತಮ ಎಂದು ಭಾವಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಹೊಸ ಟೆಕ್ನಾಲಜಿ ಸುದ್ದಿಗಳನ್ನು ಕನ್ನಡದಲ್ಲಿ ನೋಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.